ನಂಗೆ ಹೇಳಿ ನಿನ್ ವಿಡಿಯೋ ಫುಲ್ ಜೋರು ಮಳೆ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಲೇಜಿ ಮಾರ್ನಿಂಗ್. ಇವತ್ತು ನನ್ನ ಮಗಳಿಗೆ ಫುಲ್ಲು ಜ್ವರ. ಸೊ ಏನು ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಅವಳು. ಟೈಮ್ ಅರೌಂಡ್ 9 o'clock ಆಗಿದೆ. ಅವಳ ಜೊತೆನೇ ಕೂತ್ಕೊಂಡಿದ್ದೀನಿ. ಅವನಿಗೂ ಸಿಟ್ಟು, ಅವಳನ್ನ ಕೂರಿಸ್ಕೊಂಡ್ರೆ ಅವನಿಗೆ ಸಿಟ್ಟು, ಅವನನ್ನ ಕೂರಿಸ್ಕೊಂಡ್ರೆ ಅವಳಿಗೆ ಸಿಟ್ಟು. ನೀವು ಇಬ್ರು ಮಕ್ಕಳು ತಾಯಂದ್ರಾಗಿದ್ರೆ ನೀವು ಇದನ್ನ ಈ ಸಿಚುವೇಶನ್ನ ಫೇಸ್ ಮಾಡಿರ್ತೀರಾ ಅನ್ಕೋತೀನಿ. ನೋಡಿ, ಹೀಗೆ ಆಟ ಆಡ್ತಾ ಕಾಲ ಕಳೀತಾ ಇದೀವಿ. ಅಮ್ಮ, ಮಗಳು, ಮಗ. ಹೇಗೋ ಕಷ್ಟಪಟ್ಟು ಅವಳಿಗೆ ಟಿಫನ್ ಮಾಡಿಸ್ದೆ ನಾನು. ಈಗ ಅವಳು ಮೆಡಿಸಿನ್ ತಗೋಬೇಕು. ಆ ಮೆಡಿಸಿನ್ ತಗೋಬೇಕು ಅಂತ ಹೇಳಿದ ತಕ್ಷಣ ಅವಳು ಡಲ್ ಆಗಿಬಿಡ್ತಾಳೆ. ಸ್ವಲ್ಪ ಟೈಮ್ ತಗೊಂಡು ಅವಳು ರಿಲ್ಯಾಕ್ಸ್ ಆದ್ಮೇಲೆ ಅವಳಿಗೆ ಮೆಡಿಸಿನ್ ಹಾಕ್ತೀನಿ. ಅಲ್ಲಿ ತನಕ ಆಟ ನೋಡಿ. ಇನ್ನ ಮಕ್ಕಳಿಗೆ ಹುಷಾರಿಲ್ದಾಗ ಅವರಿಗೆ ಬೈಯೋದಾಗ್ಲಿ, ಅವರಿಗೆ ಸಿಟ್ಟು ಮಾಡೋದಾಗ್ಲಿ, ಜಬರ್ದಸ್ತಿ ಅಂದ್ರೆ ಒತ್ತಾಯಪೂರ್ವಕವಾಗಿ ಏನಾದರೂ ತಿನ್ಸೋದು, ಕುಡ್ಸೋದು ದಯಮಾಡಿ ಮಾಡ್ಬೇಡಿ. ಅವರು ಇನ್ನಷ್ಟು ವೀಕ್ ಆಗ್ತಾರೆ. ಅವರನ್ನ ಕೇಳಿ ಅವರು ಏನ್ ಹೇಳ್ತಾರೆ, ಅಮ್ಮ ನನ್ಗೆ ಏನ್ ಬೇಕು ಅನ್ನೋದು ಹೇಳ್ತಾರೆ ಅಥವಾ ಸಾಕು ಅಂತಾರೋ, ಅದನ್ನ ಆಲಿಸಿ ಅದರ ಪ್ರಕಾರ ನೀವು ಫುಡ್ ಅನ್ನ ಕೊಡಿ. ಇನ್ನ ನನ್ನ ಮಗಳು ಹುಷಾರಿಲ್ದಿರುವಾಗ ನಾನು ಅವಳಿಗೆ ಲಿಕ್ವಿಡ್ ಐಟಮ್ ಆಗ್ಲಿ, ಇಲ್ಲ ಮೆತ್ತಗೆ ಅಂದ್ರೆ ಹಾರ್ಡ್ ಇರಬಾರ್ದು ಫುಡ್, ಆ ಥರದನ್ನೇ ಜಾಸ್ತಿ ಆಫರ್ ಮಾಡ್ತೀನಿ. ಅವಳಿಗೆ ಡೈಜೆಷನ್ ಕೂಡ ಈಸಿ ಆಗುತ್ತೆ, ಕಿರಿಕಿರಿನೂ ಮಾಡೋದಿಲ್ಲ. ಔಷಧಿ ಕುಡಿದ್ಮೇಲೆ ವಾಪಸ್ ವಾಮಿಟ್ ಕೂಡ ಆಗೋದಿಲ್ಲ. ನೋಡಿ ಅವ್ರು ಎಷ್ಟು ಚೆನ್ನಾಗಿ ಆಡ್ತಿದ್ದಾರೆ. ಸ್ಪೆಷಲಿ ನಾನು ಆರಾಮಿಲ್ದಿರುವಾಗ ಮಾತ್ರ ನನ್ನ ಗಮನ ಮಕ್ಕಳ ಮೇಲೆ ಇರುತ್ತೆ. ಅವರು ಆರಾಮಿಲ್ದಿರೋ ಜೊತೆಗೆ ಮುಖ ಸಪ್ಪಗೆ ಮಾಡ್ಕೊಂಡು ಬೇಜಾರಲ್ಲಿ ಕೂತ್ಕೊಳ್ಳೋದು ನನಗೂ ಇಷ್ಟ ಆಗಲ್ಲ. ಸೊ ಹಾಗಾಗಿ ನೋಡಿ, ಅವಳದೆಲ್ಲ ಟಿಫನ್ ಆಯಿತು, ಅಷ್ಟೊತ್ತಿಗೆ ಪಾರ್ಸಲ್ ಬಂತು. ಇದೊಂದು ಪ್ಲಸ್ ಪಾಯಿಂಟ್ ನನಗೆ, ಅವಳ ಗಮನನ ಬೇರೆ ಕಡೆ ಟರ್ನ್ ಮಾಡೋಕೆ. ಸೊ ನೋಡಿ ಎಷ್ಟು ಎಕ್ಸೈಟ್ ಆಗಿದ್ದಾಳೆ ಪಾರ್ಸಲ್ ಓಪನ್ ಮಾಡಲಿಕ್ಕೆ. ಅದರಲ್ಲಿ ಏನಿದೆ ಅಂತ ನನಗೆ ಗೊತ್ತು, ಬಟ್ ಅವಳಿಗೆ ಗೊತ್ತಿಲ್ವಲ್ಲ. ಸೊ ಅದೇ ಕಾರಣಕ್ಕೆ ಇವಳು ಲಕ್ಷ್ಮಿ ಅಂತ ನನಗೆ ಸೊಸೆ ಆಗಬೇಕು. ಇನ್ಮುಂದೆ ನನ್ನ ಬ್ಲಾಗಲ್ಲಿ ಇವಳು ಕೂಡ ಬರ್ತಾಳೆ. ಹಾಗಾಗಿ ಮುಂದಿನ ಬ್ಲಾಗ್ಗಳೆಲ್ಲ ಸ್ವಲ್ಪ ಫನ್ನಿಯಾಗಿ ಎಂಟರ್ಟೈನ್ಮೆಂಟ್ ಆಗೋ ರೀತಿಯಲ್ಲಿ ಆಗಿರುತ್ತೆ. ಸೊ ಪ್ಲೀಸ್ ಅದಕ್ಕೋಸ್ಕರನಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ವಿಡಿಯೋಸ್ ಕೂಡ ವಾಚ್ ಮಾಡಿ, ಲೈಕ್ ಮಾಡಿ. ನಿಮ್ಗೆ ಹೇಗೆ ಅನಿಸಿದೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನು ಡ್ರಾಯಿಂಗ್ ಕಾಂಪಿಟೇಷನ್ ಅಲ್ಲಿ ನನ್ನ ಸೊಸೆ ಫಸ್ಟ್ ಬಂದಿದ್ದಾಳೆ. ನನ್ನ ಅಳಿಯ ಇದ್ದಾನೆ, ಅವನನ್ನು ತೋರಿಸ್ತೀನಿ. ಇವಳು ತಮ್ಮ, ಅವನ್ ಸೆಕೆಂಡ್ ಬಂದಿದ್ದಾನೆ. 2 ಪ್ರೈಸ್ ನಮ್ಮನೆಗೆ ಬಂದ್ಬಿಟ್ಟಿದೆ. ನೋಡಿ ಓಪನ್ ಮಾಡ್ತಿದ್ದಾಳೆ. ಅದ್ರೊಳಗೆ 3 ಐಟಮ್ ಯೂಸ್ ಮಾಡ್ತೇನೆ, ನೀವು ಉಳಿದಿದ್ದೆಲ್ಲ ಇದು ಓಪನ್ ಮಾಡಿ ಅನ್ನೋದು ನೋಡೋಣ. ಗುಡ್ ಗರ್ಲ್. ಇನ್ನ ಟೈಮ್ 12 ಗಂಟೆ ಹೀಗಾಯ್ತು. ನೋಡಿ, ಯಾವ ಟೈಮ್ ಬರಬಾರ್ದಿತ್ತು ಆ ಟೈಮ್ ಬಂದೇ ಬಿಡ್ತು. ನನ್ನ ಮಗಳಿಗೆ ಈಗ ಮೆಡಿಸಿನ್ ಕೊಡೋ ಟೈಮ್. ಎಷ್ಟು ನಾಟಕ ಮಾಡ್ತಿದ್ದಾಳೆ ಅಂದ್ರೆ ಫ್ರೆಂಡ್ಸ್, ನಿಮ್ಗೆ ನಾನು ಒಂದು 3 minutes ವಿಡಿಯೋ ಹಾಕಿರ್ಬೇಕು ಅನ್ಕೋತೀನಿ. ಬಟ್ ಈ ವಿಡಿಯೋ ಒಂದು 1/2 hour ಆದ್ರೂ ಆಗಿದೆ ನಾನು ಮಾಡಿರೋದು. ಅಂದ್ರೆ ಅವಳಿಗೆ ಮೆಡಿಸಿನ್ ಅಂದ್ರೇನೆ ಆಗೋದಿಲ್ಲ. ಏನೋ ಫಸ್ಟು ಹೊಡೆದು ಬಡ್ದು ಕೂಡಿಸ್ತಿದ್ವಿ, ಅದ್ರಿಂದ ಅವಳಿಗೆ ಮೆಡಿಸಿನ್ ಮೇಲೆ ಜಾಸ್ತಿ ಅಂದ್ರೆ ಅದು ತಗೊಳ್ಳೇಬಾರ್ದು ಅನ್ನೋದು ಹಠ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆಮೇಲೆ ನಾವು ಸ್ವಲ್ಪ ಸ್ವಲ್ಪ ತಿಳ್ಕೊಂಡ್ಮೇಲೆ ಅವಳಿಗೆ ಈಗ ಈ ತರ ಹೇಳಿ ತಿಳಿಸಿ ಮಾತಾಡಿ ಕುಡಿಸೋದ್ರಿಂದ ಈಗ ಸ್ವಲ್ಪ ಈಸಿ ಆಗ್ತಿದೆ. ಟೈಮ್ ತಗೋತಾಳೆ, ಬಟ್ ಈಸಿ ಆಗ್ತಿದೆ ಕುಡಿಸ್ಲಿಕ್ಕೆ. ನೋಡಿ ಇನ್ನ ಹಾಗೋ ಹೀಗೋ ಮಾಡಿ ಕುಡಿಸ್ದೆ. ಒಂದು ಆಂಟಿಬಯೋಟಿಕ್, ಒಂದು ಜ್ವರದ್ದು, ಇನ್ನೊಂದು ಕಫದ್ದು, 3 ಔಷಧಿ ಕುಡಿಸ್ದೆ. ಅವಳಿಗೆ ಹೇಳ್ತಾ ಇದ್ದೆ ಔಷಧಿ ಕುಡಿದೇನೆ ಯಾವುದು ಕಡಿಮೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು. ಅವಳು ಅದನ್ನೇ ಕೇಳ್ತಾ ಇದ್ಲು.
ತಿಳಿಸಿ ಹೇಳಿದಾಗ ತಿಳ್ಕೊಳ್ಳೋಂಥ ಮಕ್ಕಳಿದ್ರೆ ನಮಗೂ ಹೇಳಲಿಕ್ಕೆ ಏನೋ ಖುಷಿ ಅನ್ಸುತ್ತೆ. ಏನಾದ್ರೂ ಹೇಳೋಕ್ಕಿಂತ ಮುಂಚೆ ಅಂತ ಅಳ್ತಾರಲ್ಲ, ಅವ್ರ ಮುಂದೆ ಏನ್ ಹೇಳಲಿಕ್ಕೂ ಸಾಧ್ಯ ಇಲ್ಲ. ಇನ್ನ ಆಯ್ತು, ಮೆಡಿಸನ್ ಕೊಟ್ಟೆ, ಅಡಿಗೆ ಮಾಡುವ ಅಂತ ನಾನು ಫಸ್ಟ್ ಸ್ನಾನ ಮುಗಿಸ್ಕೊಂಡು ಅಡಿಗೆ ಮಾಡಕ್ ಹೋಗ್ಬೇಕಾದ್ರೆ ನೋಡಿ ಜೋರು ಮಳೆ. ಒಂದ್ ವಾರದಿಂದ ಮಳೆನೇ ಇರ್ಲಿಲ್ಲ ಆಗಿತ್ತು, ಬಿಸಿಲಿತ್ತು ಸಿಕ್ಕಾಪಟ್ಟೆ. ಚೆನ್ನಾಗ್ ಮಳೆ ಬರ್ತಿದೆ. ಸೊ ನಾನು ಸ್ನಾನ ಮುಗಿಸ್ಕೊಂಡೆ, ಇನ್ನ ಅಡಿಗೆ ಮಾಡ್ಬಿಡೋಣ ಅಂತೇಳಿ ಬಂದೆ. 1:30 ಹೀಗಾಗಿತ್ತು. ಸೊ ಏನು ಇಲ್ಲ ಫ್ರೆಂಡ್ಸ್, ನಿಮ್ಗೆ ಇವತ್ತು ತೋರ್ಸುವಂತ ಅಡ್ಗೆ ಏನು ಇಲ್ಲ. ಜುಣಕ ಮಾಡ್ತಿದ್ದೀನಿ, ಅಂದ್ರೆ ಕಡಲೆ ಹಿಟ್ಟಿಂದು ಪಲ್ಯ ಅನ್ಬೋದನ್ನ. ಅದು ಒಂದ್ ಮಾಡಿ ಅನ್ನ ಮಾಡಿದ್ರೆ ಮುಗೀತು ಮಧ್ಯಾಹ್ನದ ರೊಟ್ಟಿನ. ಯಾಕಂದ್ರೆ ನನ್ ಮಗಳೀಗ ಮಲ್ಗಿದಾಳೆ. ಅವಳು ಹೇಳೋಷ್ಟೊತ್ತಿಗೆ ನಾನು ಅವಳು ಮುಂದಿರ್ಬೇಕು, ಇಲ್ಲ ಮತ್ತೆ ಅಳ್ತಾಳೆ. ಬೇರೆ ಟೈಮಲ್ಲಾದ್ರೆ ಬೈಬೋದು, ಈ ಟೈಮಲ್ಲಿ ಏನು ಹೇಳೋಕ್ಕಾಗಲ್ಲ. ಅವಳು ಆಡ್ತಾ ಇರೋದೇ, ಚೆನ್ನಾಗಿ ಆಡ್ತಿರೋದೇ ಖುಷಿ ವಿಷಯ. ಮಳೆ ಸೌಂಡ್ ನೋಡಿ ಫ್ರೆಂಡ್, ಎಷ್ಟು ಚೆನ್ನಾಗಿ ಕೇಳಿಸ್ತಿದೆ. ಕ್ಲೈಮೇಟ್ ಕೂಡ ಈಗ ಸ್ವಲ್ಪ ಕೋಲ್ಡ್ ಆಗಿದೆ. ಅಂದ್ರೆ ಅಡಿಗೆ ಮನೇಲಿ ಅಡಿಗೆ ಮಾಡಕ್ ಮನ್ಸಾಗುತ್ತೆ. ನಮ್ದು ಶೀಟಿನ ಮನೆ ಇರೋದ್ರಿಂದ ಕಷ್ಟ ಆಗುತ್ತೆ ಬೇಸಿಗೆಗಾಲದಲ್ಲಿ ಅಡಿಗೆ ಮಾಡೋಕ್ಕೆ. ಸೊ ಖುಷಿ ಆಯ್ತು ಮಳೆ ಬಂದಿದ್ದು. ಇನ್ನು ಒಂದೇ ರೆಸಿಪಿ ಇದ್ದ ಕಾರಣ, ಆಮೇಲೆ ಕಾರಣಾಂತರಗಳಿಂದ ನಿಮ್ಗೆ ಇವತ್ತು ರೆಸಿಪಿ ವಿಡಿಯೋ ಹಾಕ್ಲಿಕ್ಕೆ ಆಗ್ತಿಲ್ಲ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪಕ್ಕಾ ವಿತ್ ಫನ್ ನಾನು ಅಪ್ಲೋಡ್ ಮಾಡ್ತೀನಿ ವಿಡಿಯೋಸ್ನ. ಸೊ ಅದಕ್ಕೋಸ್ಕರನಾದ್ರೂ ಈ ಚಾನಲ್ ನೋಡೋದನ್ನ ಮರಿಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನ್ ಅನ್ಸುತ್ತೋ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ನೋಡಿ, ನನ್ನ ಅಡಿಗೆ ಆಗಿತ್ತು. ಅವಳು ಮಲಗಲೇ ಇಲ್ಲ, ಎದ್ಬಿಟ್ಲು ಒಂದು 10-15 ಮಿನಿಟ್ಸ್ ಅಲ್ಲಿ. ಇನ್ನು ನನ್ನ ಅಡಿಗೆ ಮುಗಿಸ್ಕೊಂಡು ಊಟ ಮಾಡಿ ಅವಳಿಗೂ ಊಟ ಮಾಡಿಸಿ, ಅವಳಿಗೆ ಏನು ಜಾಸ್ತಿ ಕೊಡಲ್ಲ, ಅನ್ನನೇ ಸ್ವಲ್ಪ ಗ್ರೈಂಡ್ ಮಾಡಿಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ತುಪ್ಪ, ಒಂದು ಉಪ್ಪಿನಕಾಯಿ ಅಷ್ಟೇ ಉಣಿಸ್ತೀನಿ. ಇನ್ನು ಇದೆಲ್ಲ ಆದಮೇಲೆ ನಾನು ಸ್ವಲ್ಪ ರೆಸ್ಟ್ ಮಾಡ್ತೀನಿ. ರಾತ್ರಿ ಎಲ್ಲ ನಿದ್ದೆ ಇಲ್ಲ ನನಗೆ, ಅವಳಿಗೆ ಆರಾಮಿಲ್ಲದ ಕಾರಣ. ಮೊದಲೇ ನಿದ್ದೆ ಕಡಿಮೆ, ಮಗನೇ ಮಲಗ್ಲಿಕ್ಕೆ ಬಿಡೋದಿಲ್ಲ. 2 ಅವರ್ಸಿಗೆ ಒಂದ್ಸಲ ಬ್ರೆಸ್ಟ್ ಫೀಡ್ ಮಾಡ್ಬೇಕು ಅನ್ನೋ ಸಲುವಾಗಿ. ಸೊ ನೋಡಿ ಫ್ರೆಂಡ್ಸ್, ಇದು ಕಡಲೆ ಹಿಟ್ಟು ನಮ್ಮ ಮನೆಯಲ್ಲೇನೆ ಕಡಲೆ ಒಣಗಿಸಿ ಬೀಸಿ ತೊಗೊಂಡು ಬಂದಿದ್ದು. ಅದರಿಂದ ಬಜ್ಜಿ ಆಗಲಿ ಪಲ್ಯ ಆಗಲಿ, ಅಂದರೆ ಬೇಸನ್ ಹಿಟ್ಟಲ್ಲಿ ಏನೇನು ಅಡುಗೆ ಮಾಡ್ತಾ ಇದ್ದೆಲ್ಲ ಸಕ್ಕತ್ತಾಗಿರುತ್ತೆ. ಸೊ ನಾವು ಮನೆಯಲ್ಲಿನೇ ಕಡಲೆಬೇಳೆ ತಂದು ಗಿರಣಿಗೆ ಹಾಕಿಸ್ತೀವಿ. ಎವ್ರಿ ಟೈಮ್ ಹಾಗೆ ಮಾಡ್ತೀವಿ. ಇನ್ನು ಅಡುಗೆ ಮುಗೀತು ಫ್ರೆಂಡ್ಸ್, ಮುಗಿಸ್ಕೊಂಡು ಇದೊಂದು ಕೆಲಸ ಇತ್ತು ಫ್ರೆಂಡ್ಸ್. ನೋಡಿ, ಏನಂತಾರೆ ಇದು ಪಾರ್ಟಿಕಲ್ ನಮ್ಮದು. ಸೊ ಅಷ್ಟು ಚೆನ್ನಾಗಿ ಅನ್ನಿಸ್ತಿರ್ಲಿಲ್ಲ, ಅದಕ್ಕೋಸ್ಕರ ನಾನು ಇದನ್ನು ತರಿಸಿದ್ದೆ ಇವತ್ತು. ಬಟ್ ಇವತ್ತು ಕರೆಂಟ್ ಹೋಗ್ಬಿಟ್ಟಿದೆ. ಸೊ ಇದನ್ನು ನಾಳೆ ಮಾಡ್ತೀನಿ. ಅಲ್ಲಿ ತನಕ ನೀವು ವಿಡಿಯೋ ವಾಚ್ ಮಾಡಿ. ನನ್ನ ಕಿಚನ್ ಇದನ್ನು ಹಾಕಿದ ಮೇಲೆ ಹೇಗೆ ಕಾಣಿಸ್ತಿದೆ ಅಂತ ನೀವು ನೋಡ್ಬೋದು. ನಾನಂತೂ ಸೂಪರ್ ಎಕ್ಸೈಟ್ ಆಗಿದ್ದೀನಿ. ಇನ್ನು ನಾನು ಊಟ ಮಾಡಬೇಕಾದ್ರೆ ಅವಳಿಗೆ ಊಟ ಮುಗಿಸಿ ಅವಳಿಗೆ ಹಣ್ಣು ಕೊಟ್ಟೆ. ನಾನು ಊಟ ಮಾಡಬೇಕಾದ್ರೆ ಅವಳು ಹಣ್ಣು ತಿಂತಾ ಇದ್ಲು. ಒಬ್ಬಳೇ ಒಂದು ಕಡೆ ಕೂತ್ಕೊಂಡು ಹಣ್ಣು ತಿಂತಾ ಇದ್ದಿದ್ದು ನನಗೇನೂ ಸರಿ ಅನ್ನಿಸ್ಲಿಲ್ಲ. ನಿಮಗೂ ಕೂಡ ಹಾಗೆ ಆಗ್ತಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಊಟ ಮುಗಿಸಿ ನನ್ನ ಮಗನಿಗೆ ಫೀಡ್ ಮಾಡಿ ಅವನಿಗೆ ಮಲಗಿಸಿದೆ. ಮಲಗಿಸಿದ ನಂತರ ನೋಡಿ ಮಲ್ಕೊಂಡಿದ್ದಾನೆ. ಇಲ್ಲ, ಅವಳನ್ನು ಕೂರಿಸ್ಕೊಳ್ಳಿಕ್ಕೆ ಬಿಡೋದಿಲ್ಲ ಅವನು. ಅವನನ್ನು ಮಲಗಿಸಿದ ನಂತರ ಬೆಡ್ಡಿಗೆ ಹಾಕ್ಬಿಟ್ಟು ನನ್ನ ಮಗಳ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದೆ. ಅಂದರೆ ಮಲ್ಕೊಂಡಿದ್ಮೇಲೆ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಲೇ ಇಲ್ಲ ಆಗಿದ್ದೆ. ಸೊ ಈ ಥರ ಎಲ್ಲ ತಾಯಂದ್ರು ಮಾಡಲೇಬೇಕು, ಅಥವಾ ತಂದೆಯಂದಾದರೂ ಮಾಡಲೇಬೇಕು. ಇಲ್ಲ ಮಕ್ಕಳಿಗೆ ಬೇಗ ಹುಷಾರಾಗೋದಿಲ್ಲ. ಅವರು ಅದೇ ಗುಂಗಲ್ಲಿದ್ದರೆ ನನ್ಗೆ ಆರಾಮಿಲ್ಲ ಅಂತ ಗುಂಗಿದ್ರೆ ಕೊರಗ್ತಾ ಇರ್ತಾರೆ ಮಕ್ಕಳು. ನಾನು ಎಷ್ಟೋ ಜನ ಮಕ್ಕಳು ನೋಡಿದ್ದೀನಿ. ಆ ಥರ ಫೀಲ್ ಬರ್ಲಿಕ್ಕೆ ಬಿಡಬಾರ್ದು ಅವರಿಗೆ. ಸೊ ಆ ಕಾರಣಕ್ಕೋಸ್ಕರನಾದರೂ ಅವ್ರನ್ನ ಎಂಗೇಜ್ ಇಡಬೇಕು. ಅವ್ರ ಜೊತೆ ಮಾತಾಡೋದಾಗ್ಲಿ, ಅವ್ರಿಗೇನೋ ಡ್ರಾಯಿಂಗ್ ಕೊಡೋದಾಗ್ಲಿ, ಅವ್ರನ್ನ ಹೊರಗಡೆ ಅಲ್ದಿದ್ರು ಅಟ್ಲೀಸ್ಟ್ ಮನೆ ಹೊರಗಡೆ ಆದರೂ ಒಂದು ಸಣ್ಣದಾಗಿ ಆಟ ಆಡ್ಸೋದಾಗ್ಲಿ, ಈ ಥರ ಏನಾದರೂ ಮಾಡ್ತಾ ಇದ್ರೆ ಅವರು ಕೂಡ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಅವರಿಗೆ ಆರಾಮಿಲ್ಲ ಅನ್ನೋದನ್ನ ಮರೆತು ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಅವರ ಔಷಧಿ, ಅವ್ರು ಕುಡ್ದಿರೋ ಮೆಡಿಸನ್ ಕೂಡ ಅವರಿಗೆ ಅವ್ರ ಬಾಡಿಗೆ ತಾಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನನ್ನ ಮಕ್ಕಳಿಗೆ ಆರಾಮಿಲ್ದಾಗ ನಾನು ಇದೇ ಥರನೇ ಮಾಡೋದು. ನೀವು ಹೇಗೆ ಅವ್ರನ್ನ ಕಾಳಜಿ ಅಥವಾ ಕೇರ್ ಮಾಡ್ತೀರಾ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹಾಕೋದನ್ನ ಮರಿಬೇಡಿ. ಹಾಗೆ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಕಮೆಂಟ್ ಮಾಡಿ.
ಆ ಇನ್ನ ನನ್ನ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ತಿಳಿಸ್ಕೊಡುವಂತ ಮಾಹಿತಿ ಇತ್ತಂದ್ರೆ ನೀವು ಕಮೆಂಟ್ ಮಾಡಿದ್ರೆ ನಾನು ಆ ವಿಡಿಯೋ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ, ಅಥವಾ ನನ್ನ ಬ್ಲಾಗಲ್ಲಿ ಆ್ಯಡ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಏನೇ ಆದ್ರೂ ತಾಯಂದ್ರು ಕುಗ್ಗಬಾರ್ದು. ತಾಯಂದ್ರು ಗಟ್ಟಿಯಾಗಿದ್ರೆ ಮಕ್ಕಳು ಬೇಗ ಆರಾಮಾಗ್ತಾರೆ, ಎಲ್ಲರೂ ಮನೇಲಿ ಖುಷಿಯಾಗಿರ್ತಾರೆ ಅಂತ ಹೇಳ್ತಾ ಬಾಯ್. ಥ್ಯಾಂಕ್ ಯು.